ಹಾಯ್, ವೆಲ್ಕಮ್ ಟು ಶಿಕ್ಷಣ ನ್ಯಾಚುರಲ್ಸ್. ನನ್ನ ಕೃಷಿ ಹೊಂಡದ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಎಲ್ಲರೂ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅದ್ರ ಬಗ್ಗೆ ಅಂತ ಹೇಳಿದ್ರಿ. ನನಗೆ ಕೊಡಕ್ಕಾಗಿರ್ಲಿಲ್ಲ, ಇವಾಗ ಕೊಡ್ತೀನಿ ನೋಡಿ. ನಮ್ಮ ಬೋರಲ್ಲಿ ನೀರು ಬರೋದು ಇಷ್ಟೇ ನೀರಲ್ಲಿ ನಾವು ಅಡಿಕೆ ಗಿಡ ಮೇಂಟೈನ್ ಮಾಡಿದ್ವಿ. ಮಳೆ ಬಂದ್ರೆ ಇದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಬರ್ಬೋದು ಅಷ್ಟೇ. ಇವಾಗ ಡ್ರೈ ಆಗಿರೋದ್ರಿಂದ ಬೋರಲ್ಲಿ ನೀರು ಕಡಿಮೆ ಆಗಿದೆ, ನಮ್ಮ ಬೋರಲ್ಲಿ ನೀರು ಕಡಿಮೆ ಆಗಿದೆ. ಇಷ್ಟೇ ನೀರು ಬರ್ತಾ ಇರೋದು. ಹಂಗಾಗಿ ಕೃಷಿ ಹೊಂಡದಲ್ಲಿ ಇರೋ ನೀರನ್ನು ಯೂಸ್ ಮಾಡಿದ್ವಿ ನಾವು ತೋಟಕ್ಕೆ. ಸ್ವಲ್ಪ ಕಡಿಮೆ ಆಗಿದೆ, 2-3 ಇಂಚು ಡೌನ್ ಆಗಿದೆ. ಆ ಡ್ರಮ್ ಬಗ್ಗೆ ಮಾಹಿತಿ ಕೊಡಿ ಅಂದ್ರಿ. ಡ್ರಮ್ ಅಲ್ಲಿ ನಾವು ಮೋಟ್ರ್ ಹಾಕಿ ಇಟ್ಟಿರೋದು. ಇದ್ರಲ್ಲೇ ಬಿಟ್ಟಾಕ ಎಲ್ಲ ಪಾಚಿ ಕಟ್ಟಿತ್ತು, ನೀರು ಎಳ್ಕೊಂತಾ ಇರ್ಲಿಲ್ಲ. ನಾವು ಹೋಗುತ್ತೆ ಅಂತಂದು ಎಲ್ಲ ನೀರು ಬರ್ತಾ ಇಲ್ಲ ಗಿಡಕ್ಕೆ ಅಂತಂದು ಹೇಳಿ ಡ್ರಿಪ್ ಎಲ್ಲ ಕ್ಲೀನ್ ಮಾಡಿದ್ವಿ. ಬಟ್ ಡ್ರಿಪ್ ಎಲ್ಲ ಚೆನ್ನಾಗೈತೆ, ಇದ್ರಲ್ಲೇ ನೀರು ಬರ್ತಾ ಇರ್ಲಿಲ್ಲ. ಹಂಗಾಗಿ ಪಾಚಿ ಕಟ್ಟೋದು ಬೇಡ ಅಂತ ಮೋಟ್ರನ್ನ ಇದ್ರಲ್ಲಿ ಹಾಕಿ ಡ್ರಮ್ ಅನ್ನು ಬಿಟ್ಟಿದ್ವಿ. ಇವಾಗೇನು ಪಾಚಿ ಕಟ್ತಾ ಇಲ್ಲ, ಚೆನ್ನಾಗಿ ನೀರು ಬರ್ತಾ ಇದೆ. ಇದೇ ತರ ಇನ್ನೂ ಒಂದೆರಡು ಕೃಷಿ ಹೊಂಡದ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮನ್ನ ನೋಡೇ ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ. ಆ ಕೃಷಿ ಹೊಂಡಗಳನ್ನು ತೋರಿಸ್ತೀನಿ ನಿಮ್ಗೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಲ್ಲೇ ಇದಾವೆ, ನಮ್ಮ ಅಕ್ಕಪಕ್ಕ ಜಮೀನಲ್ಲೇ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ನಿಮ್ಗೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.